ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 3. ಈಗಾಗಲೇ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೇನೆ. ಇದು 3ನೇದು ಮಾದರಿ ಪ್ರಶ್ನೆ ಪತ್ರಿಕೆ SA2 ಎಕ್ಸಾಮ್ ವಾರ್ಷಿಕ ಪರೀಕ್ಷೆ. ಈ ವರ್ಷ ನಡೆಯುವಂತಹ ವಾರ್ಷಿಕ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಲಭ್ಯವಿರುತ್ತೆ. ಇದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ. ಇಲಾಖೆಯಿಂದ ಇನ್ನೇ ಯಾವುದೇ ಮಾದರಿ ಪ್ರಶ್ನೆ ಪತ್ರಿಕೆಗಳು ಈ ವರ್ಷ ಬಿಟ್ಟಿರುವುದಿಲ್ಲ. ಈಗ ಸದ್ಯ ನಾನು 5 ವಿಡಿಯೋಗಳನ್ನ 5 ಪ್ರಶ್ನೆ ಪತ್ರಿಕೆಗಳ ಮಾದರಿಗಳನ್ನ ಪ್ರಾಕ್ಟೀಸ್ಗೋಸ್ಕರ ಮಾಡ್ತಾ ಇದ್ದೀನಿ. ನಂತರ ಇಲಾಖೆಯವರು ಬಿಟ್ಟಿದ ನಂತರ ಮತ್ತೆ 5 ಪ್ರಶ್ನೆ ಪತ್ರಿಕೆಗಳ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತಾ, ಈಗ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈಗಾಗಲೇ 2 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಕೊಟ್ಟಿರುತ್ತೇನೆ. ಈಗ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 1ನೇ ಪ್ರಶ್ನೆ, ಪೈ 1 ಅಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಸಂಯುಕ್ತ ಸಂಖ್ಯೆ. 8 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. 2ನೇದು, ವ್ಯತ್ಯಾಸಾತ್ಮಕ ಬಹುಪದೋಕ್ತಿ f (x = x² - 9x + 20) ರಲ್ಲಿ f (0) ನ ಬೆಲೆ A ಆಪ್ಷನ್ 20, B 11, C -20, D 29. 3ನೇದು, x - y = 8 ಮತ್ತು 3x - 3y = 16. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆ, ಪರಸ್ಪರ ಲಂಬ ರೇಖೆಗಳು, ಸಮಾಂತರ ರೇಖೆಗಳು, ಆಯ್ಕೆಗೊಳ್ಳುವ ರೇಖೆಗಳು. x - 3 × x + 2 = 0. ಸಮೀಕರಣದ ಮೂಲಗಳು -3 2, B ಆಪ್ಷನ್ 3 -2, C -3 -2, D ಆಪ್ಷನ್ 3 2 ಅನ್ನುವಂಥದ್ದು. 5ನೇ ಪ್ರಶ್ನೆ, 6 x 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆ 10, 20, 18, 12. 6ನೇ ಪ್ರಶ್ನೆ, ತ್ರಿಭುಜ ABC ಮತ್ತು DEF ಗಳು ಸಮರೂಪ ತ್ರಿಭುಜಗಳಾದರೆ AB = 4 cm, BC = 3.5 cm, CA = 2.5 cm ಮತ್ತು DEF = 7.5 cm ಆದರೆ ತ್ರಿಭುಜ DEF ನ ಸುತ್ತಳತೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. A ಆಪ್ಷನ್ 10 cm, B 14, C 30, D 25. 7ನೇದು, A ಬಿಂದುವಿನ ನಿರ್ದೇಶಾಂಕ x1 y1 ಮತ್ತು B x2 y2 ನಡುವಿನ ದೂರ A = √x2 - x1 2 plus y2 - y1 2, B x2 + x1 2 - y2 + y1 2. C ಆಪ್ಷನ್ x1 + x2 ಬ್ರಾಕೆಟ್ ಕ್ಲೋಸ್ plus y2 + y1. D ಆಪ್ಷನ್ x2 ಸ್ಕ್ವೇರ್ plus y2 ಸ್ಕ್ವೇರ್ ಸ್ಕ್ವೇರ್ ರೂಟ್ ಅಂತ ಇದೆ. ಇನ್ನು 8ನೇ ಪ್ರಶ್ನೆ, 1 ರಿಂದ 6 ಸಂಖ್ಯೆಗಳನ್ನು ನಮೂದಿಸಿರುವ ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ಬೆಸ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆ ಏದು 3/6, 1/6, 2/6, 4/6. ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು. ಇನ್ನು ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿಯೂ ಕೂಡ 8 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಆದ್ರೆ ಒಟ್ಟು 8 ಅಂಕಗಳು. 9ನೇ ಪ್ರಶ್ನೆ, 24 ಮತ್ತು 36 ಈ ಸಂಖ್ಯೆಗಳ ಮೊಸ 12 ಆದರೆ ಅವುಗಳ ಲಸವನ್ನು ಕಂಡುಹಿಡಿಯಿರಿ. 10ನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಿಂದ P of x ಶೂನ್ಯತೆಗಳ ಸಂಖ್ಯೆಯನ್ನ, ನಕ್ಷೆಯನ್ನು ಈ ಕಡೆ ಕೊಡಲಾಗಿದೆ, ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. 11ನೇದು, ಎರಡು ರೇಖಾತ್ಮಕ ಸಮೀಕರಣಗಳು a1x + b1y + c1 = 0, a2x + b2y + c2 = 0 ಗಳಲ್ಲಿ a1/a2 is not equals to b1/b2 ಆದಾಗ ಆ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. 12ನೇದು, x² - 5x + 1 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. 13ನೇದು, ಒಂದು ಸಮಾಂತರ ಶ್ರೇಣಿಯ m ನೇ ಪದ n, n ನೇ ಪದ m ಆದರೆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. 14ನೇ ಪ್ರಶ್ನೆ, ವೃತ್ತ ಸ್ಪರ್ಶಕ ಎಂದರೇನು? 15ನೇ, ಒಂದು ವೃತ್ತ ಚತುರ್ಥಕದ ಕಂಸದ ಉದ್ದ 22 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. 16ನೇ ಪ್ರಶ್ನೆ, ಒಂದು ದಿನದ ನಿರ್ದಿಷ್ಟ ಅವಧಿಯಲ್ಲಿ ಮಳೆ ಬರುವ ಸಂಭವನೀಯತೆ 0.75 ಆದರೆ ದಿನದ ಅದೇ ಸಮಯದಲ್ಲಿ ಮಳೆ ಬಾರದಿರುವ ಸಂಭವನೀಯತೆ ಎಷ್ಟು? ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 8 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 2 ಅಂಕಗಳು. 17ನೇ ಪ್ರಶ್ನೆ, √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 18ನೇ, ಶೂನ್ಯತೆಗಳು √3 ಮತ್ತು -√3 ಆಗಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. 19ನೇ, ಎರಡು ಧನ ಪೂರ್ಣಾಂಕಗಳ ಮೊತ್ತ ಮತ್ತು ವ್ಯತ್ಯಾಸಗಳು ಕ್ರಮವಾಗಿ 10 ಮತ್ತು 2 ಆಗಿವೆ. ಹಾಗಾದ್ರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. 20ನೇ ಪ್ರಶ್ನೆ, 4x² - 4x + 1 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನ ಬರೆಯಿರಿ. 21ನೇ ಪ್ರಶ್ನೆ, 2 ಅಂಕಿ ಎಷ್ಟು ಸಂಖ್ಯೆಗಳು 3 ರಿಂದ ಭಾಗವಾಗುತ್ತವೆ? 22ನೇದು, 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. 23ನೇ ಪ್ರಶ್ನೆ, 4 - 3 ಮತ್ತು 8 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ
3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 24ನೇ ಕಾಸ್ ಥೀಟಾ ಇಸ್ ಈಕ್ವಲ್ ಟು 0.6 ಆದರೆ 5 ಸೈನ್ ಥೀಟಾ ಮೈನಸ್ 3 ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 0 ಎಂದು ತೋರಿಸಿ. 4ನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 9 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 3 ಅಂಕಗಳು, ಒಟ್ಟು 27 ಅಂಕಗಳು. 25ನೇ ಪ್ರಶ್ನೆ 336 ಮತ್ತು 54 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸ ಇಂಟು ಮಸ ಇಸ್ ಈಕ್ವಲ್ ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. 26ನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಮುಂದಿನ ಪ್ರಶ್ನೆ 27 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಈಕ್ವಲ್ ಟು 2 ಟ್ಯಾನ್ ಎ ಎಂದು ಸಾಧಿಸಿ. 28ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ 9ನೇ ಪದವು ಅದರ 2ನೇ ಪದದ 5ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಮತ್ತು 12ನೇ ಪದವು 5ನೇ ಪದದ 2ರಷ್ಟಕ್ಕಿಂತ 7 ಹೆಚ್ಚಾಗಿದೆ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. 29ನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. 30ನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಕೋನ AOB = 60 ಡಿಗ್ರಿ ಆದರೆ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ವೃತ್ತವನ್ನು ಕೊಡಬೇಕಾಗಿತ್ತು. ಇಲ್ಲಿ ಒಂದು ಓ ಕೇಂದ್ರವಿರುವ ವೃತ್ತ, ಇಲ್ಲಿ ಓ ಅಂತಕ್ಕಂತಿದೆ. ಕೋನ AOB ಈ ರೀತಿ ಚಿತ್ರವನ್ನು ಹಾಕೊಳ್ಬೇಕು. ಇಲ್ಲಿ AOB ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ? 60 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೋನ ಎಷ್ಟಿದೆ? 60 ಮತ್ತು ಆ ವೃತ್ತದ ತ್ರಿಜ್ಯ ಎಷ್ಟಿದೆ? 21 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನ ಅಂದ್ರೆ ಈ ಒಂದು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ಇಲ್ಲಿ ಎಳ್ಕೊಂಡು ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. 31ನೇ ಪ್ರಶ್ನೆ ಒಂದು ಘನ ಆಟಿಕೆಯು ಅರ್ಧಗೋಳದ ಮೇಲೆ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಿದ ರೂಪದಲ್ಲಿದೆ. ಶಂಕುವಿನ ಎತ್ತರ 2 ಸೆಂಟಿಮೀಟರ್ ಮತ್ತು ಪಾದದ ವ್ಯಾಸ 4 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ. 32ನೇ ಪ್ರಶ್ನೆ ಮಧ್ಯಾಂಕ. ಒಂದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸರಾಸರಿ, ಮಧ್ಯಾಂಕ, ಬಹುಲಕಗಳನ್ನು ಈ ರೀತಿಯಾಗಿ ಕೊಟ್ಟಿದ್ದೇನೆ. ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಇರುತ್ತೆ. ವರ್ಗಾಂತರ ಆವೃತ್ತಿಗಳನ್ನು ಕೊಡಲಾಗಿದೆ. ಇನ್ನು 33ನೇ ಪ್ರಶ್ನೆ 2 ರಿಂದ 55ರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಕಾರ್ಡ್ಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಚೆನ್ನಾಗಿ ಬೆರೆಸಲಾಗಿದೆ. ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಒಂದು ಸಮಸಂಖ್ಯೆ ಬರುವ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ. ಇನ್ನು 5ನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಅಂಕದ 4 ಪ್ರಶ್ನೆಗಳು, ಒಟ್ಟು 16 ಅಂಕಗಳು. 34ನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. 2x - y = 7, x - y = 2. 35ನೇ ಪ್ರಶ್ನೆ ಒಂದು ಎಕ್ಸ್ಪ್ರೆಸ್ ರೈಲು ಎ ಮತ್ತು ಬಿ ಎರಡು ಪಟ್ಟಣಗಳ ನಡುವಿನ 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜಾವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜಾವಗಿಂತ 11 km/h ಹೆಚ್ಚಾಗಿದ್ದರೆ ಆ ಎರಡು ರೈಲುಗಳ ಜಾವವನ್ನು ಕಂಡುಹಿಡಿಯಿರಿ. 36ನೇ ಪ್ರಶ್ನೆ ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ. 37ನೇದು 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇವೆ. ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಇನ್ನು 6ನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಒಂದು ಪ್ರಶ್ನೆ 5 ಅಂಕದ್ದು. 38 ಸಿಲಿಂಡರ್ನ ಒಂದು ಬದಿಗೆ ಒಂದು ಅರ್ಧಗೋಳ ಮತ್ತು ಇನ್ನೊಂದು ಬದಿಗೆ ಒಂದು ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಈ ಮೂರು ಘನಾಕೃತಿಗಳ ವ್ಯಾಸವು ಸಮವಾಗಿದೆ. ಸಿಲಿಂಡರ್ನ ವ್ಯಾಸ 10 ಸೆಂಟಿಮೀಟರ್ ಮತ್ತು ಎತ್ತರ 20 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಓರೆ ಎತ್ತರ 13 ಸೆಂಟಿಮೀಟರ್ ಆದರೆ ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ. ಆದ್ಮೇಲೆ ಈ ರೀತಿಯಾಗಿ 5 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಲ್ಲ ಪ್ರಶ್ನೆಗಳನ್ನ ನಾನು LBA ದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಮಾಡ್ತಾ ಇದ್ದೀನಿ. ಇದೇ ಫೈನಲ್ ಅಂತ ಅಲ್ಲ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬಹುದು. ಕೆಲವೊಂದು ಪ್ರಶ್ನೆಗಳಲ್ಲಿ ಏನಾದ್ರು ಚಿಕ್ಕ ಪುಟ್ಟ ವ್ಯತ್ಯಾಸ ಇದ್ರೂ ಕೂಡ ಅದನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.